ಗೈಸ್ ನಾವಿವಾಗ ನ್ಯಾಷನಲ್ ಕಾಲೇಜ್ ಫ್ಲೈಓವರ್ ಕೆಳಗಡೆ ಇದ್ದೀವಿ. ಮಿನಿ ಬೈಟ್ಸ್ ಆನ್ ವೀಲ್ಸ್ ಅಂತೇಳಿ ಅರೌಂಡ್ 3:30 ಇನ್ ದ ಮಾರ್ನಿಂಗ್. ಸೊ ಇಲ್ಲಿ ಫೇಮಸ್ ಆಗಿ ಎಲ್ಲ ಥರದ್ದು ಬ್ರೇಕ್ಫಾಸ್ಟ್ ಸಿಗುತ್ತೆ. ನಾವು ಗೀ ರೈಸ್ ಆರ್ಡರ್ ಮಾಡಿದ್ದೀವಿ. ಸೊ ಗೀ ರೈಸ್ ಫೇಮಸ್ ಅಂತ ಹೇಳಿ ಇಲ್ಲಿ ತುಂಬ ಜನ ವಿಡಿಯೋ ಹಾಕಿದ್ದಾರೆ, ಆಮೇಲೆ ತುಂಬ ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ನಾವು ಗೀ ರೈಸ್ನ ಫಸ್ಟು ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀವಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಜೊತೆ ಪೂರ್ಣಿಮಾ ಹಾಗೂ ಧೀರಜ್ ಇದ್ದಾರೆ. ಸೊ ಎಸ್ ಪೂರ್ಣಿಮಾ, ಹೌ ಇಸ್ ಗೀ ರೈಸ್? ಗೀ ರೈಸ್ ಕುರ್ಮಾ ಜೊತೆ ಅಲ್ಟಿಮೇಟ್ ಆಗಿ. ಈಸ್ ಇಟ್ ಹೈಪ್ ಆರ್ ಈಸ್ ಇಟ್ ಮಸ್ಟ್ ವಿಸಿಟ್ ಪ್ಲೇಸ್? ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ. ಮಿಡ್ ನೈಟ್ ಬೇಕು ಅನ್ಸಿದ್ರೆ ಒಂದು ಟ್ರೈ ಮಾಡು. ಹಾಂ, ಸೊ ನಮ್ಮ ಫಸ್ಟ್ ರಿವ್ಯೂ ಏನಂದರೆ, ಯಾರಿಗೆಲ್ಲ ಮಿಡ್ ನೈಟ್ ಕ್ರೇವಿಂಗ್ ಇದ್ದು ಬೆಳಗ್ಗೆ 4 ಗಂಟೆಗೆ ತಿನ್ನಬೇಕು ಅನಿಸಿದ್ರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಪ್ಲೇಸ್. ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಫುಡ್ ಹುಡುಕೋರಿಗೆ ದಿಸ್ ದ ಬೆಸ್ಟ್ ಪ್ಲೇಸ್. ಹೆವಿ ಮಸಾಲ ಇಲ್ಲ, ಇಲ್ಲದ್ರೆ ತುಂಬ ಸಿಗಾಕೊಂಡಿದೆ ಗಂಟಲ್ಲಿ. ಈ ಬೆಳಗ್ಗೆ ತಿನ್ನಲಿಕ್ಕೆ ಇಷ್ಟು ಮಸಾಲ ಇದ್ರೆ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿಂದು ಫಸ್ಟ್ ಪ್ಲೇಸ್. ಅರೌಂಡ್ 3:30ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತೇಳಿ. ಅರ್ಲಿ ಮಾರ್ನಿಂಗ್ ಯಾರಿಗಾದ್ರೂ ಕ್ರೇವಿಂಗ್ ಇದ್ದು ತಿನ್ನಬೇಕು ಅನಿಸಿದ್ರೆ ಈ ಜಾಗಕ್ಕೆ ಬರ್ಬೋದು. ನ್ಯಾಷನಲ್ ಕಾಲೇಜ್ ಫ್ಲೈಓವರ್ ಕೆಳಗಡೆ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಇಡ್ಲಿ, ದೋಸೆ, ಇದರಲ್ಲಿ ಗೀ ರೈಸ್ ತುಂಬ ಫೇಮಸ್ ಅಂತ ಹೇಳಿದರು. ಸೊ ನಾವು ಗೀ ರೈಸ್ ಟ್ರೈ ಮಾಡಿದ್ವಿ. ಗೀ ರೈಸ್ ವಾಸ್ ಗುಡ್, ಮೈಲ್ಡ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಆದ ಕಾರಣ ಮೈಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದ್ರ ಜೊತೆ ಸಾಗು ಕೊಡ್ತಾನವನು, ಅದು ಸಖತ್ತಾಗಿತ್ತು. ಸೊ ಇಟ್ ಈಸ್ ನಾಟ್ ಟೂ ಮಚ್ ಹೈಪ್ಡ್. ಹಂಗೆ ಅಂತ ಇದಕ್ಕಿಂತ ಚೆನ್ನಾಗಿ ಸಿಗಲ್ವಾ ಕೇಳಿದ್ರೆ ಸಿಗುತ್ತೆ. ಸೆಕೆಂಡ್ ಪ್ಲೇಸ್ ಬಂದಿರೋದು ದೇವೇಗೌಡ ಪೆಟ್ರೋಲ್ ಬಂಕ್ ಫ್ಲೈಓವರ್ ಕೆಳಗಡೆ. ಇದು ತುಂಬ ಜನಕ್ಕೆ ಗೊತ್ತು, ಇಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಫುಡ್ ಸಿಗುತ್ತೆ ಅಂತ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಇದು ನಾವು ಒಂದು 2-3 ಸತಿ ಬಂದಿದ್ದೀವಿ, ಆದರೆ ಈಗ ಇಲ್ಲಿ ವೆಂಡರ್ ಚೇಂಜ್ ಆಗಿದೆ ಅಂತ ಕೇಳ್ಬಿಟ್ಟೆ ಇಷ್ಟೊತ್ತಿಗೆ. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ, ಇಸ್ ಇಟ್ ರಿಯಲಿ ಹೈವ್ಡ್ ಆರ್ ಇಸ್ ಇಟ್ ಗುಡ್ ಟು ಟೇಸ್ಟ್ ಇಟ್ ಅರ್ಲಿ ಎಟ್ ದ ಮಾರ್ನಿಂಗ್. ಇಲ್ಲಿ ಫೇಮಸ್ ಮಶ್ರೂಮ್ ಬಿರಿಯಾನಿ ಅಂತೇಳಿ ಕೇಳಿದ್ವಿ. ಸೊ ಅದಕ್ಕೊಂದು ಮಶ್ರೂಮ್ ಬಿರಿಯಾನಿ ಮತ್ತು ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ನೋಡೋಣ ಟೇಸ್ಟ್. ಮಶ್ರೂಮ್ ಬಿರಿಯಾನಿ ಬಂದಿದೆ, ಸಕ್ಕತ್ತು ಕ್ರೌಡ್ ಇದೆ ಇಲ್ಲಿ. ಇದು ಸ್ವಲ್ಪ ನಾ ಹೇಳ್ದಂಗೆ ಫೇಮಸ್ ಆಗಿದೆ ಜಾಗ, ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಸೊ ತುಂಬ ಜನ ಇಲ್ಲಿ ಮಿಡ್ ನೈಟ್ ಕ್ರೇವಿಂಗ್ ಅಂತ ಹೇಳ್ಕೊಂಡು ಬರ್ತಾರೆ. ವಿಲ್ ಟ್ರೈ. ಪೂರ್ಣಿಮಾ, ಲೆಟ್ಸ್ ಸ್ಟಾರ್ಟ್. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಮಸಾಲ ಜಾಸ್ತಿ ಇದೆಯಾ? ಇಸ್ ಇಟ್ ಗುಡ್ ಫಾರ್ ಅರ್ಲಿ ಮಾರ್ನಿಂಗ್? ಚೆನ್ನಾಗಿಲ್ಲ? ಐ ಥಿಂಕ್ ದಟ್ ಎಕ್ಸ್ಪ್ರೆಷನ್ ಈಸ್ ಇನಫ್. ಓಕೆ, ವಿಲ್ ಗೋ ವಿತ್ ಅವರ್ ಸೆಕೆಂಡ್ ಎಕ್ಸ್ಪರ್ಟ್. ಯೂಶುವಲ್ ಟೇಸ್ಟ್ ಇದು. ಓಕೆ, ಇದೇ ಟೇಸ್ಟ್ ಇರುತ್ತೆ. ಓಕೆ, ನಾರ್ಮಲ್ ರೈಸ್ ಬಾತ್ ಟೇಸ್ಟ್ ಅಷ್ಟೇ. ಆದರೆ ಪೂರ್ಣಿಮಾನ್ ಎಕ್ಸ್ಪ್ರೆಷನ್ ಎಲ್ಲ ಹೇಳ್ತು. ಓಕೆ, ನಾರ್ಮಲ್ ವೆಜ್ ಟೇಸ್ಟ್ ಆದರೆ ಮಶ್ರೂಮ್ ಓಕೆ ಮಶ್ರೂಮ್ ಹಾಕಿದ್ದಾನೆ ಅಷ್ಟೇ. ಓಕೆ, ಈ ಬೇರೆ ಕಡೆ ಮಶ್ರೂಮ್ ಬಿರಿಯಾನಿ ಇದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಓಡ್ಕೊಂಡಿರುತ್ತೆ, ತುಂಬ ಕಲರ್ ಜಾಸ್ತಿ ಇರುತ್ತೆ. ಇದು ಎಲ್ಲ ಪಲಾವು ಸೇಮ್ ಒಂದೇ ಮಸಾಲೆ ಇರುತ್ತೆ. ಸೊ ವರ್ಡಿಕ್ಟ್ ಏನು ಅಂದ್ರೆ ಅವರಿಬ್ಬರದ್ದು ನಾರ್ಮಲ್ ಪುಲಾವ್ಗೆ ಮಶ್ರೂಮ್ ಹಾಕ್ತಾರ ಇದೆ ಅಷ್ಟೇ ವಿನಃ ಇದು ಮಶ್ರೂಮ್ ಬಿರಿಯಾನಿ ಥರ ಇಲ್ಲ, ಹಾಗೂ ಮಶ್ರೂಮ್ನ ಎಸೆನ್ಸು ಇಲ್ಲ ಅಂತೇಳಿ. ನೋಡ, ಐ ಟ್ರೈ ದಿಸ್. Yeah, it's not that great. Okay, it's not that great. ಎಷ್ಟು ದೋಸೆ ಇದೆ, ಸೆಕೆಂಡ್ ಐಟಮ್ ಬಂದಿದೆ. ಸೊ ರೆಡ್ ಚಟ್ನಿ. ಇದಕ್ಕೆ ರಿವ್ಯೂ ಏನಂದ್ರೆ, ನೈಟ್ ಟೈಮಲ್ಲಿ ಸಿಗೋ ಬೆಸ್ಟ್ ದೋಸೆ ಅಂತೇಳಿ. ಟೇಸ್ಟ್ ಮಾಡಿ ವಿ ವಿಲ್ ಟೆಲ್ ಯು ಹೌ ಇಸ್ ಇಟ್. ಗರ್ಗರ್ ಯಾಕೆ ಚೆನ್ನಾಗಿದೆ. ಓಕೆ, ರೆಡ್ ಚಟ್ನಿ ಬಂದು ಕಡಲೆ ಬೀಜ. ಓಕೆ, ರೆಡ್ ಚಟ್ನಿ ಬಂದು ಕಡಲೆ ಬೀಜ. ಅದು ಯೂಶುವಲಿ ಎಲ್ಲಿ ಸಿಗಲ್ಲ ಆಯ್ತಲ್ಲ ರೆಡ್ ಚಟ್ನಿ. ಓಕೆ, ತುಂಬ ಚೆನ್ನಾಗಿದೆ. ಪಲ್ಯ ಜೊತೆ ಟ್ರೈ ಮಾಡಿ. ಓಕೆ, ಪಲ್ಯ ತುಂಬ ಗಟ್ಟಿ ಇರಲ್ಲ, ಹಸಿ ಇರುತ್ತೆ. ಹಾಂ ಈ ಥರ ಇರಬೇಕು ದೋಸೆ.
ದಿಸ್ ಇಸ್ ಗುಡ್. ಕೇಸರಿ ಬಿಳಿ ಬಿಸಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕೇಸರಿ ಬಿಳಿ ಹಸಿರು. ನೈಸ್. ಮತ್ತೆ CSK ಇದ್ದಾರೆ. ಇನ್ನೂರು RCB ಅವರು. ಬಟ್ ವಿನ್ನರ್ ಇಸ್ ರೆಡ್ ಚಟ್ನಿ ಆಲ್ವೇಸ್ RCB. ಮಿಕ್ಸ್ಡ್ ವರ್ಡಿಕ್ಟ್ ಫಾರ್ ದ ದೇವೇಗೌಡ ಪೆಟ್ರೋಲ್ ಬಂಕ್ ಇಂದ ಕಾರ್ಟ್ ಇಂದು. ಯಾಕೆಂದ್ರೆ ಅಂಟಿ ಅನ್ಲೆಸ್ ಯು ಟ್ರೈ ಆಲ್ ದ ಐಟಮ್ ಯು ಕಾಂಟ್ ಟೆಲ್. ಯಾಕೆಂದರೆ ನಾವು ರೈಸ್ ಬಾತ್ ಟ್ರೈ ಮಾಡಿದ್ವಿ, ಓಕೆ ಬಟ್ ದೋಸೆ ವಾಸ್ ಗುಡ್. ಇಡ್ಲಿ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಚಟ್ನಿ ಈಸ್ ವೆರಿ ಗುಡ್. ಯಾಕೆಂದರೆ ಅವ್ನು ಸೇಮ್ ಚಟ್ನಿನೇ ಕೊಡ್ತಾನೆ. ಸೊ ಚಟ್ನಿ ಚೆನ್ನಾಗಿರೋ ಕಾರಣ ಇಡ್ಲಿನೂ ಸಖತ್ತಾಗಿ ಬರುತ್ತೆ. ಸೊ ಯಾರೆಲ್ಲ ಇಲ್ಲಿ ಬರ್ತೀರಾ ನೋಡ್ಕೊಂಡು ಬನ್ನಿ. ರೈಸ್ ಬಾತಿಗೆ ಯು ಕ್ಯಾನ್ ಗೋ ಟು ನಮ್ಮ ಫಸ್ಟ್ ಸ್ಪಾಟ್. ಫಾರ್ ದೋಸೆ ಯು ಕ್ಯಾನ್ ಕಮ್ ಆ್ಯಂಡ್ ಟ್ರೈ ಹಿಯರ್. ಓಕೆ ಗೈಸ್, ದ ನೆಕ್ಸ್ಟ್ ಲೊಕೇಶನ್ ಈಸ್ ಬೆಸು ಇಡ್ಲಿ ಅಂತ ಹೇಳಿ, ಹೊಸಕೆರಳ್ಳಿ ಫ್ಲೈಓವರ್ ಕೆಳಗಡೆ. ದೇವಗೌಡ ಪೆಟ್ರೋಲ್ ಬಂಕಿಂದ ಹಾಗೆ ನಾಯಂಡಹಳ್ಳಿ ಕಡೆ ಹೋಗ್ತಾ ಇದ್ರೆ ಹೊಸಕೆರಳ್ಳಿ ಫ್ಲೈಓವರ್ ಸಿಗುತ್ತೆ. ಅದ್ರ ಕೆಳಗಡೆ ಬಂದರೆ ಅಲ್ಲಿ ಭಟ್ರು ಹೋಟ್ಲ್ ಅಂತ ಒಬ್ಬರು ಒಂದು ಸಣ್ಣ ಕಾರ್ಟಲ್ಲಿ ಇಡ್ಲಿ ಮಾಡ್ತಾರೆ. ಸೊ ಇದು ಒಂಥರ ಫೇಮಸ್ಸು. ಅದಕ್ಕೆ ತೋವೆ ಹಾಕಿ ಕೊಡ್ತಾರೆ ಅಂತೇಳಿ ತುಂಬ ಚೆನ್ನಾಗಿ ರಿವ್ಯೂ ಇದೆ. ನೋಡೋಣ ಹೆಂಗಿರುತ್ತೆ ಅಂತೇಳಿ ನಾವು ಟೇಸ್ಟ್ ಮಾಡಿ ನಿಮಗೆ ಆ್ಯಕ್ಚುಯಲ್ ರಿವ್ಯೂ ತಿಳಿಸ್ತೀವಿ. ನೋಡಿ ಆ ಥರ ಇದೆ. ಚಿಕ್ಕ ಮಕ್ಳು ಅಡುಗೆ ಆಟ ಆಡ್ಬೇಕು ಮಾಡ್ಕೋತಾರಲ್ಲ, ಚಿಕ್ಕ ಕೊಡೆ ಆ ಥರ ಇದೆ. ಓ, ಇದು ಒಂಥರ ತುಂಬ ಚಿಕ್ಕ ವಡೆ ಹಾಗೂ ಒಂದು ಮೀಡಿಯಮ್ ಸೈಜ್ ಇಡ್ಲಿ. ಲುಕ್ಸ್ ಯಮ್ಮಿ. ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತೇಳಿ. ಕೊಡಿ, ಒಂದು ಪ್ಲೇಟ್ ಕೊಡಿ, ನೀವು ಸ್ಟಾರ್ಟ್ ಮಾಡಿ. ಎಸ್ ಸರ್, ಹೇಗಿತ್ತು? ವಡೆ ಕ್ರಿಸ್ಪಿ ಸೂಪರ್ ಆಗಿದೆ. ಓಕೆ, ಚಿಕ್ಕ ವಡೆ ಕ್ರಿಸ್ಪಿಯಾಗಿ. ಇಡ್ಲಿ ಎತ್ಕೊಂಡ್ರೆ ಹಾಂ, ಓ ಸೂಪರ್ ಇಡ್ಲಿ, ತುಂಬ ಸಾಫ್ಟ್ ಆಗಿದೆ. ತುಂಬ ಸಾಫ್ಟ್ ಇದೆ. ಎಸ್ ಪೂರ್ಣಿಮಾ, ಹೇಗಿದೆ? ಸೂಪರ್ ಇದೆ. ಚಟ್ನಿ ತುಂಬ ಇಡ್ಲಿ ಚೆನ್ನಾಗಿದೆ. ತುಂಬಾ ಮೃದುವಾಗಿ ಚೆನ್ನಾಗಿದೆ. ಚಟ್ನಿ ಫುಲ್ ಹೀಟ್, ಖಾರ ಗೊತ್ತಾಗುತ್ತೆ ನಿಮಗೆ. ಓಕೆ. ಸಾಂಬಾರು ಜೊತೆ ತಿಂದರೆ ಸಾಂಬಾರು ಅಂತ ಅನ್ಕೋದು, ತೊವೆ ಅಂತ ಅನ್ಕೋದು. ಹಾಂ, ಸೂಪರ್ ಇದೆ. ಓಕೆ, ನನ್ನ ರಿವ್ಯೂನ ಹೇಳ್ತೀನಿ. ವಾವ್, ಇದು ಹೆಂಗೆ ಕಟ್ ಆಗ್ತಿದೆ? ಓಕೆ, ಸುಮ್ಮನೆ ಹೈಪ್ ಕೊಡಲ್ಲ, ನೋಡ ಜೆನ್ವಿನ್ ಟೇಸ್ಟ್ ನೋಡೋದು. ಇವ್ನು ಯಾರೋ ಮಂಗ್ಳೂರು ಕಡೆನೇ ಆಗಿದ್ದಾನೆ ಪಕ್ಕ. ಈ ತೋವೆ ತಿಂದೆ ಹೇಳ್ತೀನಿ, ಇದು ಪಕ್ಕ ಮಂಗ್ಳೂರು ಕಡೆ ಒಂದೇ. ಇಂಪಾಸಿಬಲ್ ಇಲ್ಲಿ ಅವ್ರಿಗೆ ಈ ಟೇಸ್ಟ್ ಬರೋದು. ಇಲ್ಲೇ ನೋಡಿ, ಹುಣಸೆ ಹಣ್ಣು ಹಾಕಿದ್ದಾರೆ ತೊವೆ. ಹೌದು, ಪ್ರೂಫ್ ಇಲ್ಲ, ನಾರಿದೆ ಹುಣಸೆ ಹಣ್ಣಿಗೆ. ಹುಣಸೆ ಹುಳಿ ಹಾಕಿದ್ದಾರೆ. ಸೊ ಹುಣಸೆ ಹುಳಿ ಹಾಕಿ ಎಲ್ಲ ಮಾಡೋದು ನಮ್ಮೂರ ಕಡೆ ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮೂರ ಕಡೆ ನಾನು ಮಂಗಳೂರನೇ, ಸೊ ಆಬ್ವಿಯಸ್ಲಿ. ವಾವ್, ಹೆಂಗ್ ಕರ್ಗೋಗ್ತಿದೆ ಬಾಯಲ್ಲಿ, ಅಗಿಬೇಕು ಅಂತ ಹೇಳಿ ಅಲ್ಲ ಆ್ಯಕ್ಚುಲಿ. ಗಾಯ್ಸ್, ದೇವೇಗೌಡ ಪೆಟ್ರೋಲ್ ಬಂಕಲ್ಲಿ ಅದ್ರ ಕೆಳಗಡೆ ಯಾರೆಲ್ಲ ಏನು ತಿಂತಾ ಇದ್ದೀರಾ, ಪ್ಲೀಸ್ ಇಲ್ಲಿ ಬನ್ನಿ. ಆ್ಯಕ್ಚುಲಿ ಇದು ತಿಂದ ಮೇಲೆ ಅದು ನಥಿಂಗ್. ಟ್ರೂಲಿ ಹಿಡನ್ ಜಮ್ ಇದು. ಸದ್ಯಕ್ಕೆ ಇಸ್ ಎ ಹಿಡನ್ ಜಮ್ ಫುಡ್ ವೈಸ್. ಆಮೇಲೆ ಇಫ್ ಯು ಆಸ್ಕ್ ಮೀ ದಟ್ ಇದಕ್ಕಿಂತ ಚೆನ್ನಾಗಿರೋ ಸಿಗಲ್ವೋ ಅಂದರೆ ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್. I'll keep this as a benchmark now. I'll taste vade. ಇದು ನಮ್ಮೂರ್ ಕಡೆ ತಿಥಿ ವಡೆ ಆಕ್ಚುಲಿ. ನಮ್ಮೂರ್ ಕಡೆ ಇದು ತಿಥಿ ವಡೆಗೆ ಕೊಡ್ತಾರೆ, ಬಟ್ ಸೋ ಟೇಸ್ಟಿ. 4 ಗಂಟೆಗೆ ಎದ್ದು ಬಂದದಕ್ಕೂ ಆಸಮ್ ಎಕ್ಸ್ಪೀರಿಯನ್ಸ್. ನಾವು ಗೆಸ್ ಮಾಡಿದ ಥರ ಇಲ್ಲಿ ಅಡುಗೆ ಮಾಡೋರು ಮಂಗಳೂರು ಕಡೆಯವರೇ. ನಾನು ಹೋಗಿ ಮಾತಾಡ್ಸಿದೆ ಅವ್ರನ್ನ, ತುಂಬ ಬ್ಯುಸಿ ಇದ್ರು, ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಇಷ್ಟು ಕಮ್ಮಿ ಜನ ಬರ್ತಾ ಇದ್ದಾರೆ ಅಂತೇಳಿ. ಟೇಸ್ಟ್ ವೈಸ್ ನೋಡಿದ್ರೆ ಇದು ತುಂಬಾ ಕಮ್ಮಿ ಕ್ರೌಡ್. ನನಗೆ ಫಸ್ಟ್ ಟೈಮ್ ಅನಿಸ್ತಾ ಇದೆ ಐ ಹ್ಯಾವ್ ಟು ಸಪೋರ್ಟ್ ಒನ್ ಪರ್ಸನ್ ಅಂತ ಹೇಳಿ. ಯಾರೇ ಗೈಸ್ ಈ ಆಸುಪಾಸು ಹೊಸಕೆರಳಿ ಹತ್ರ ಇದ್ದೀರಾ,
4 ಗಂಟೆಗೆ ಅಪ್ಪಿತಪ್ಪಿ ಎಚ್ಚರ ಆದ್ರೆ ಸೀದಾ ಬಂದ್ಬಿಡಿ ಇಲ್ಲಿಗೆ. ಓಕೆ, ಇಲ್ಲಿ ಇವರು ಮತ್ತೆ ವಡೆಯನ್ನು ಕೇಳ್ಬಿಟ್ಟು ತಗೊಂಬಂದಿದ್ದಾರೆ. ವಡೆ ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ಇವರು ಇಲ್ಲಿ ಪಾರ್ಸಲ್ ಮಾಡ್ಕೊಂಡು ಬಂದು ಇಷ್ಟೇ ದೂರ ನೋಡಿ, ಅದು ಹೋಟ್ಲು, ವಡೆ ಇಲ್ಲಿ ಬಂದಿದೆ, ವಡೆ ಇಲ್ಲಿ ಖಾಲಿ ಆಗಿ ಹೋಗಿದೆ. ಆಕ್ಚುಲಿ ಕ್ಯಾಮರಾ ಕಿಸೆಯಿಂದ ತೆಗೆದು ಓಪನ್ ಆಗೋದ್ರೊಳಗೆ ಇದು ವಡೆ ಖಾಲಿಯಾಗಿ ಹೋಗಿದೆ. ಸೊ ನಂಗೆ ಯಾಕಿದು ಇನ್ನೂ ಹೈಪ್ ಬಂದಿಲ್ಲ, ಅಥವಾ ಯಾಕೆ ಜನ ಇದಕ್ಕೆ ಜಾಸ್ತಿ ಬರ್ತಾ ಇಲ್ಲ, ಅಥವಾ ಹಿಡನ್ ಜಮ್ ಆಗಿ ಯಾಕೆ ಉಳ್ಕೊಂಡಿದೆ ಅಂತ ಗೊತ್ತಿಲ್ಲ. ಯಾರೇ ಈ ಕಡೆ ಬಂದರೆ ಅರ್ಲಿ ಮಾರ್ನಿಂಗ್, ಅಥವಾ ನೀವೆಲ್ಲಾದರೂ ಹೊಸಕೆ ಈ ಕಡೆ ನಾಯಂಡಹಳ್ಳಿ ಕಡೆ ನೀವೆಲ್ಲಾದರೂ ಮೈಸೂರು ರೋಡ್ ಆಗಿ ತಗೊಂಡು ಅರ್ಲಿ ಮಾರ್ನಿಂಗ್ ಹೋಗ್ತೀರಾ ಅಂದರು, ಪ್ಲೀಸ್ ಸ್ಟಾಪ್ ಇನ್ ಹೊಸಕೆರಹಳ್ಳಿ. ಒಂದು ಸಣ್ಣ ಕಾರ್ಟ್ ಇದೆ ನೋಡಿ, ಇಷ್ಟೇ ಸಣ್ಣ ಕಾರ್ಟ್, ಇಡ್ಲಿ ವಡ ಗಾಯ್ಸ್ ಸುಮ್ಮನೆ ಕರಗೋಗುತ್ತೆ ಬಾಯಲ್ಲಿ. 7:30 ಮ್ಯಾಕ್ಸ್ ನಿಮ್ಗೆ ಸಿಗೋದು. ಖಾಲಿ ಆದ್ರೆ ಒಂದ್ಸತಿ ಇವನು ಬೆಳಗ್ಗೆ 4 ಗಂಟೆಗೆ ಓಪನ್ ಮಾಡ್ತಾನೆ, 7 ಗಂಟೆ ಮ್ಯಾಕ್ಸ್. ಅದಾದ್ಮೇಲೆ ಅವ್ನು ಕೊಟ್ಟಿದ್ದನ್ನು ತಿನ್ಬೇಕು, ಮತ್ತೆ ಏನು ಉಳಿದಿರುತ್ತೆ ಅದು ತಿನ್ಬೇಕಷ್ಟೇ ವಿನಃ ನಿಮಗೆ ಫ್ರೆಶ್ ಆಗಿ ಏನು ಸಿಗಲ್ಲ. ಆಲ್ ಔಟ್ಸೈಡರ್ಸ್ ಫ್ರಮ್ ಬ್ಯಾಂಗ್ಳೂರ್, ಯಾರೆಲ್ಲ ಕೇಳ್ತಾ ಇರ್ತೀರಾ ಬೆಂಗಳೂರಲ್ಲಿ ಫುಡ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ, ತುಂಬ ಚಿಕ್ಕ ಹೋಟ್ಲು ತೋರಿಸ್ತಾ ಇದ್ದೀನಿ ಗಾಯ್ಸ್, ತುಂಬ ಚಿಕ್ಕ ಹೋಟೆಲ್ ತೋರಿಸ್ತಾ ಇದ್ದೀನಿ. ಬಟ್ ದಿಸ್ ಕ್ಯಾನ್ ರೆಪ್ರೆಸೆಂಟ್ ಬ್ಯಾಂಗ್ಳೂರ್ ಫಾರ್ ಇಡ್ಲಿ ವಡೆ ಆ್ಯಂಡ್ ಚಟ್ನಿ. ಅರ್ಲಿ ಮಾರ್ನಿಂಗ್ 3 ಕಡೆ ಟಿಫಿನ್ ಟ್ರೈ ಮಾಡಿ ನಾವಿವಾಗ ಚನ್ನಪಟ್ಟಣ ಕಡೆ ಹೊರಟಿದ್ದೀವಿ. ಅಲ್ಲಿ ಒಂದು ಪ್ಲೇಸಲ್ಲಿ ಶೆಡ್ ಹೋಟೆಲ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ. ಅಲ್ಲಿ ಚಿತ್ರಾನ್ನ ಟ್ರೈ ಮಾಡಬೇಕಿದ್ದೀವಲ್ಲ, ಚಿತ್ರಾನ್ನ ಮತ್ತು ಬೆಣ್ಣೆ ದೋಸೆ ಚೆನ್ನಾಗಿದೆ ಅಂತೇಳಿ ರಿವ್ಯೂ ಕೇಳ್ಪಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಚನ್ನಪಟ್ಟಣ ಕಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ಆ ಹೋಟೆಲ್ ಮಾರ್ನಿಂಗ್ 7 o'clock ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಜಸ್ಟ್ 6 ಆಯಿತು. ವಿ ಆರ್ ಜಸ್ಟ್ 15 minutes ಅವೇ ಫ್ರಮ್ ದ ಹೋಟೆಲ್. ಅದಕ್ಕೆ ನಾವು ರೋಡ್ ಸೈಡಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಆಲ್ಮೋಸ್ಟ್ 6:15 ಆಯಿತು. ಈಗ ಸನ್ರೈಸ್ ಆಗ್ತಿದೆ. ಸ್ವಲ್ಪ ಮೋಡ ಆ ಕಡೆ ಜಾಸ್ತಿ ಇರೋ ಕಾರಣ ಸನ್ರೈಸ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಸನ್ ರೇಸ್ ಕಾಣಿಸ್ತಾ ಇದೆ. ನಾವಿಲ್ಲಿ ಬೈಕ್ಗಳನ್ನ ಸೈಡ್ ಹಾಕ್ಬಿಟ್ಟು ಚೆನ್ನಾಗಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಸೊ our trip is towards Chenpatna to have breakfast. Finally we reached the place. ಇದು ಬ್ಯಾಂಗ್ಳೂರ್ ಮೈಸೂರು ಹಳೆ ಹೈವೇಯಲ್ಲಿ ಬರುತ್ತೆ. ಚನ್ನಪಟ್ಟಣ ಸಿಟಿಯಲ್ಲಿ ಸ್ವಲ್ಪ ಮುಂದೆ ಬಂದಾಗ ಅಲ್ಲೇ ಲೆಫ್ಟಿಗೆ ತಗೊಂಡ್ರೆ ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೋಸಾ ಕ್ಯಾಂಪ್ ಅಂತ ಇದೆ. ದಿಸ್ ಇಸ್ ದ ಹೋಟೆಲ್. ಇದು ಫೇಮಸ್ ಆಗಿರೋದು ಅಡ್ಡ ಹೆಸರು ಏನಂದರೆ ಶೆಡ್ ಹೋಟೆಲ್ ಅಂತ ಹೇಳಿ. ಈಗ ಅಷ್ಟೇ ಓಪನ್ ಆಗ್ತಾಯಿದೆ, ಈಗಷ್ಟೇ ಇಡ್ಲಿ ತೆಗಿತಾ ಇದ್ದಾರೆ. ಸೊ ನೋಡುವ ಹೆಂಗಿರುತ್ತೆ ಅಂತೇಳಿ ಅಲ್ಲಿ ಬ್ರೇಕ್ಫಾಸ್ಟ್. ಇದನ್ನ ಈ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಸೊ ಯು ಕ್ಯಾನ್ ಚೆಕ್. ಫೈನಲಿ ವಿ ರೀಚ್ ದ ಶೆಡ್ ಹೋಟೆಲ್. ಇಲ್ಲಿ ಆ್ಯಕ್ಚುಲಿ 2 ಹೋಟೆಲ್ ಇದೆ. ಒಂದು ಲಕ್ಷ್ಮೀ ವೆಂಕಟೇಶ್ವರ ದೋಸಾ ಕ್ಯಾಂಪ್ ಅಂತೇಳಿ, ಇನ್ನೊಂದು ವಿದೌಟ್ ನೇಮ್ ಇರುವ ಒಂದು ಹೋಟೆಲ್. ಸೊ ವೈರಲ್ ಆಗಿರೋ ಡಿಶಸ್ ಇರೋದು ಈ ವಿದೌಟ್ ನೇಮಿಂಗ್ ಬೋರ್ಡಲ್ಲಿರೋ ಹೋಟೆಲಿಂದು. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಫುಡ್ ಅಂತ. ಫೈನಲಿ ಮೋಸ್ಟ್ ಅವೈಟೆಡ್ ಬೆಣ್ಣೆ ದೋಸೆ ಬಂದಿದೆ, ನೋಡೋಣ ಟೇಸ್ಟ್ ಮಾಡಿ. ಪೂರ್ಣಿಮಾ ಲೆಟ್ಸ್ ಗೋ. ಇದು ಬೆಣ್ಣೆ ಮಸಾಲ ದೋಸೆ. ಹೇಗಿದೆ? ಆರಾಮ್ಸೆ ತಿನ್ನು. ಚೆನ್ನಾಗಿದೆ. ಓ ಮೈ ಗಾಡ್, ಇದು ಸೇಮ್ ಎಕ್ಸ್ಪ್ರೆಷನ್ ಅವಳು ಅಲ್ಲಿ ಏನು ಹೇಳಿ ಮಶ್ರೂಮ್ ಬಿರಿಯಾನಿ ತಿಂದಾಗ ಕೊಟ್ಲು ನೋಡಿ. ಅದು ದಟ್ ವಾಸ್ ದ ಬೆಸ್ಟ್ ಒನ್. ಮಸ್ತಾಗಿದೆ. ಓಕೆ, it's my turn. ಚೆನ್ನಾಗಿದೆ, ಕ್ರಿಸ್ಪಿ ಆ್ಯಂಡ್ ಇಲ್ಲ ಇವತ್ತು ರೈಡ್ ಇಟ್ ವರ್ತ್. ಇಲ್ಲೊಳಗೆ ಬಂದದ್ದಕ್ಕೂ ಇಟ್ ರಿಯಲಿ ವರ್ತ್. ತುಂಬ ಕ್ರಿಸ್ಪಿ ಆಗಿದೆ, ಚಟ್ನಿನೂ ಚೆನ್ನಾಗಿದೆ, ಮಸಾಲಾನು ಕರೆಕ್ಟ್ ಆಗಿದೆ. ಐ ಥಿಂಕ್ ಇಟ್ಸ್ ಅ ವರ್ತ್ ರೈಡ್. ಇಲ್ಲಿ ಬರ್ಬೋದು ಆರಾಮ್ಸೆ. ಬೆಂಗಳೂರಿಂದ ಎಷ್ಟೋ ಜನ ಆ ಕಡೆ ಮಂಗಳೂರು ರೋಡ್ಗೆಲ್ಲ ಹೋಗ್ತಾರೆ ಟಿಫಿನ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ.
ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಸ್ಪಾಟ್. ನಾನು ಇದನ್ನ ಟ್ಯಾಗ್ ಮಾಡ್ತೀನಿ ಲೊಕೇಶನ್, ಯಾಕೆಂದ್ರೆ ಗೂಗಲ್ ಸಿಗಲ್ಲ ನಿಮಗೆ. ಸೊ ಯಾರೆಲ್ಲ ಈ ಕಡೆ ಬರ್ತೀರಾ, ಪ್ಲೀಸ್ ಟೇಕ್ ಎ ಟರ್ನ್ ಆ್ಯಂಡ್ ಪ್ಲೀಸ್ ಸವೀರಿ ಬೆಣ್ಣೆ ದೋಸೆ. ನಾವು ರಿಕ್ವೆಸ್ಟ್ ಮಾಡಿ ಟೇಸ್ಟ್ಗೋಸ್ಕರ ಪುಲಾವ್ ಹಾಕ್ಸ್ಕೊಂಡಿದ್ದೀವಿ. ಇಟ್ಸ್ ಲುಕ್ಸ್ ಸೋ ಯಮ್ಮಿ. ಹೇಗಿದೆ? ಚೆನ್ನಾಗಿದೆ. ಫೇರ್ ರಿವ್ಯೂ ಕೊಡು. ಇಟ್ಸ್ ಓಕೆ. ಇಲ್ಲ, ಬಿಸಿ ಬಿಸಿ ಚೆನ್ನಾಗಿದೆ. ಬಿಸಿ ಬಿಸಿ ಓಕೆ, ಬಟ್ ಟೇಸ್ಟ್ ಹೆಂಗಿದೆ? ಮಸಾಲ ಇದೆಯಾ? ಮಸಾಲೆ ಪರ್ಫೆಕ್ಟ್. ಸೋಯಾ ಹಾಕಿದ್ದಾರೆ. ಸೋಯಾ ಹಾಕಿದಾನಾ? ಇಟ್ಕೊಮ್ಮೆ. ಚಟ್ನಿ ಜೊತೆಗೆ ಚೆನ್ನಾಗಿದೆ. ಮಸಾಲ ಸ್ವಲ್ಪ ಡೌನ್ ಇದೆ, ಬಟ್ ಊರುಗಳ ಕಡೆ ಹಿಂಗೆ ಅದೇ ಊರುಗಳ ಕಡೆ ಶುಂಠಿ ಬೆಳ್ಳುಳ್ಳಿ ಹೆವಿ ಮಸಾಲೆ ಇಷ್ಟ. ಕರೆಕ್ಟ್. ಮೈನ್ ಮಸಾಲೆ. ಅದೇ ಚಟ್ನಿ ಜೊತೆ ತಿಂದ್ರೆ ರೈಸ್ ಟೇಸ್ಟ್ ಚೆನ್ನಾಗಿ ಬರ್ತಿದೆ. ಬರೀ ರೈಸ್ ತಿಂದ್ರೆ ನಿಂಗೆ ಟೇಸ್ಟ್ ಇರಲ್ಲ. ಚಟ್ನಿ ಜೊತೆ ತಿಂದ್ರೆ ಕರೆಕ್ಟ್. ದಟ್ ಇಸ್ ಅ ಗುಡ್ ಪಾರ್ಟ್ ಟು ಮೆನ್ಷನ್. ಚಟ್ನಿ ಜೊತೆ ತಿಂದ್ರೆ ಚೆನ್ನಾಗಿದೆ. ನಮ್ದು ಆಕ್ಚುಲಿ ಇದು ಲಂಚ್. ವಿ ಕಾಂಟ್ ಕಾಲ್ ಇಟ್ ಆಸ್ ಬ್ರೇಕ್ಫಾಸ್ಟ್. ಡಿನ್ನರ್ ನಡೀತಾ ಇದೆ. ಆಫ್ಟರ್ ಲಾಂಗ್ ವೆಯ್ಟ್ ಇಡ್ಲಿ ಬಂದಿದೆ. ನಾವೊಂದು 20 ಮಿನಿಟ್ಸ್ ಕಾದ್ವಿ ಇಡ್ಲಿಗೋಸ್ಕರ, ಯಾಕೆಂದ್ರೆ ಅವ್ನು ಆಗಷ್ಟೇ ಇಡ್ಲಿ ಹಾಕಿದ್ದ. ಬಾಳೆ ಎಲೆ ವಯಸ್ಸು ಇದರಲ್ಲಿ ವಿಶೇಷತೆ ಏನಂದ್ರೆ ಅವನು ಬಾಳೆ ಎಲೆಯಲ್ಲಿ ಇಡ್ಲಿನ ಒಯ್ತಾನೆ. ಸೊ ಅದಕ್ಕೋಸ್ಕರ ನಾರ್ಮಲಿ ಹೆಚ್ಚಾಗಿ ಬಟ್ಟೆಯಲ್ಲಿ ಹೊಯ್ತಾರೆ, ಇಲ್ಲದ್ರೆ ಡೈರೆಕ್ಟ್ ಪಾತ್ರೆ ಇದು ತಳಕ್ಕೆ ಎಣ್ಣೆ ಹಚ್ಬಿಟ್ಟು ಹೋಯ್ತಾರೆ. ಬಟ್ ಇಲ್ಲಿ ಬಾಳೆ ಎಲೆ ಇಟ್ಬಿಟ್ಟು ಹೋಯ್ತಾರೆ. ಸೊ ಆ ಬಾಳೆ ಎಲೆಯ ಫ್ಲೇವರ್ ಸಿಗುತ್ತೆ. ಅದೇ ಥರ ಪುಟಾಣಿ ವಡೆನೂ ಇದೆ ಇದರಲ್ಲಿ. ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಕೊಡ್ತಾನೆ. ನೋಡುವ ತಿನ್ನಿ ಹೆಂಗಿದೆ ನೋಡುವ ಈಗ. ಇಡ್ಲಿಗೆ ಮಸಾಜ್ ಮಾಡ್ತಾರೆ. ಕಮ್ ಆನ್ ಗೈಸ್. ವಾವ್, ತುಂಬಾ ಏನ್ ಹೇಳಿ? ಮುದ್ದೆ ನುಂಗ್ದಂಗೆ ಹೋಗುತ್ತೆ ಒಳಗಡೆ. ಓಕೆ, ಮುದ್ದೆ ನುಗ್ದಂಗೆ ಹೋಗುತ್ತಂತೆ. ಗೊತ್ತಾಗಲ್ಲ. ಇವಳು ಇವತ್ತು ಬೆಳಿಗ್ಗೆಯಿಂದ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ. ಹೇಗಿದೆ ಕಂಪೇರ್ ಟು ಮಾರ್ನಿಂಗ್ ಇಡ್ಲಿ? ಇಸ್ ಇಟ್ ಲೈಕ್ ಕಂಪ್ಯಾರೇಬಲ್ ಆರ್ ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಇಡ್ಲಿ? ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ವಡೆ ಸೂಪರ್ ಆಗಿದೆ. ವಡೆ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ವಡೆ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಇದ್ದಾರೆ. ಓಕೆ, ನಾನು ಟ್ರೈ ಮಾಡ್ತೇನೆ ಹೆಂಗಿದೆ ಅಂತ. ಒಂದು ರೌಂಡ್ ಬೆಣ್ಣೆನ ಟಿಪ್ ಮಾಡಿ ಲೈಟಲ್ಲಿ ಚಟ್ನಿ ತಗೊಂಡು ಒಂಥರ ಡಿಫ್ರೆಂಟ್ ಇದೆ. ತಟ್ಟೆ ಇಡ್ಲಿ ಟೈಪ್ ಇದೆ ಅಲ್ಲ ಇದು. ತಟ್ಟೆ ಇಡ್ಲಿ ಈಗ ನೀನು ಕೇಳ್ತಿದ್ಯಲ್ಲ ತಟ್ಟೆ ಇಡ್ಲಿ ಹೆಂಗಿರ್ಬೇಕು ಅಂತ. ಹಿಂಗಿದ್ರೆ ಹೋಗುತ್ತೆ. ಬೆಣ್ಣೆ ತರ ಬಾಯಲ್ಲಿಟ್ರೆ ಹಂಗೆ ಗುಳ್ಮ ತಿನ್ನಕ್ಕೆ ಬೇಡ. ಇದು ಆಕ್ಚುಲಿ ಲಾಸ್ಟ್ ತಿನ್ಬೋದು. ಯಾಕೆ ಹೇಳಿ? ಎಲ್ಲ ತಿಂದ್ಮೇಲೆ ಸಹ ಸುಮ್ಮನೆ ಬಾಯಲ್ಲಿಟ್ರೆ ಇದು ಹೋಗುತ್ತೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ 2:30 ಆಲ್ಮೋಸ್ಟ್ 8:30 ಆಯಿತು. ಅದು 8 o'clock ಆಯಿತು. ಸೊ ಆಲ್ಮೋಸ್ಟ್ 4 ಜಾಗದಲ್ಲಿ ನಾವು ಬ್ರೇಕ್ಫಾಸ್ಟು, ಲಂಚ್ ಅಂತೇಳಿ ಈಗ ಡಿನ್ನರು ಮುಗಿಸ್ಬಿಟ್ವಿ. ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್ ಮ್ಯಾರಥಾನ್ ಮಾಡಿದ್ದೀವಿ. ಇಟ್ಸ್ ಕೈಂಡ್ ಆಫ್ ಎ ಮ್ಯಾರಥಾನ್. ಸೊ ನಮ್ದು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿ ಚನ್ನಪಟ್ಟಣದಲ್ಲಿ ಎಂಡ್ ಆಗಿದೆ. ಸೊ ಮಿಕ್ಸ್ಡ್ ಒಪಿನಿಯನ್ ಇದೆ. ಎಲ್ಲಾನು ತಿಂದಿದ್ದೆಲ್ಲ ಚೆನ್ನಾಗಿದೆ ಅಂತ ಹೇಳಲ್ಲ. ನೀವು ನೋಡ್ಬೋದು, ನಾವು ಹೇಳಿದ ಥರ ಕೆಲವೊಂದು ಚೆನ್ನಾಗಿದೆ, ಕೆಲವೊಂದು ಚೆನ್ನಾಗಿರಲಿಲ್ಲ. ನಮಗೆ ಏನು ಅನಿಸುತ್ತೋ ನಾವು ಡೈರೆಕ್ಟಾಗಿ ಹೇಳ್ತೀವಿ. ನಾವು ಏನು ಅದನ್ನು ಚೇಂಜಸ್ ಮಾಡಿ ಹೇಳಲ್ಲ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಇಲ್ಲವರೆಗೆ ನೀವು ನೋಡಿದ್ದೀರಾ ಅಂದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ. ಸೊ ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವಾಚಿಂಗ್ ಪಚ್ಚು ಪೂರ್ಣಿ ವೇಲಾಗ್.